ಎವ್ರಿಬಡಿ, ನಾನು ಇವತ್ತು ನಿಮಗೆ ರಿಕ್ರೂಟ್ಮೆಂಟ್ ಅಥವಾ ನೀವು ಕಾಲೇಜಲ್ಲಿ ಸೆಮಿನಾರ್ಸು ಅಥವಾ ಏನಾದರೂ ಅಸೆಸ್ಮೆಂಟ್ಗೆ ಹೋದಾಗ ಸ್ಪೆಷಲಿ ವೋಕಲ್ ಆಗಿರಬೇಕಾದಾಗ ನೀವು ಮಾಡೋ ತಪ್ಪುಗಳ ಬಗ್ಗೆ ಹೇಳ್ತೀನಿ. ಮೋಸ್ಟ್ ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ನೀವು ತುಂಬ ಬ್ಲ್ಯಾಂಡ್ ಆಗಿ ಮಾತಾಡ್ತೀರಾ. ಬ್ಲ್ಯಾಂಡ್ ಆಗಿ ಅಂದರೆ ಏನು ಹೇಳಿ, ಯು ವಿಲ್ ಟಾಕ್ ಎಸ್ ಸರ್ ಐ ವೆಂಟ್ ದೇರ್, ದ ಮ್ಯಾನೇಜರ್ ಮೆಟ್ ಮೀ, ಹಿ ಗೇವ್ ಮೀ ದ ಚೆಕ್, ಹಾಗೆಲ್ಲ ಮಾತಾಡಬಾರ್ದು. ಐ ಆಮ್ ರಿಕ್ರೂಟಿಂಗ್ ಇನ್ ಮೆನಿ ಕಂಪ್ನೀಸ್ ಆ್ಯಂಡ್ ಅವರೆಲ್ಲ ಹೇಳೋದಂದರೆ, ಸರ್ ಇವ್ರು ಎಕ್ಸ್ಪ್ರೆಸಿವ್ ಆಗಿರಬೇಕು, ಸರ್ ಇವ್ರಿಗೆ ಇಂಗ್ಲೀಷ್ ಬಂದರೆ ಸಾಕು, ಇವರು ಟೆಕ್ನಿಕಲಿ ಈವನ್ ಇಫ್ ದೇ ಆರ್ ನಾಟ್ ಪರ್ಫೆಕ್ಟ್ ಏನಂತ ನಾವು ಹೇಳ್ಕೊಡ್ತೀವಿ, ಅವ್ರು ಕಲ್ತಿರೋದು ಏನೇ ಇದ್ರೂ ನಮ್ಮ ಆಫೀಸ್ ಪ್ರೊಸೀಜರ್ ಪ್ರಕಾರ ಅವ್ರಿಗೆ ಏನು ಹೇಳ್ಕೊಡ್ಬೇಕು ನಮಗೆ ಗೊತ್ತು ಅಂತಾರೆ. ಸೊ ಪ್ಲೀಸ್ ರಿಮೆಂಬರ್, ಓಕೆ. 11 ವಿಷಯ ಹೇಳ್ತೀನಿ, ಈ 11 ವಿಷಯನ ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಇದನ್ನು ನಾನು ಸಾಕಷ್ಟು ವಿಡಿಯೋಗಳಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಯು ಕ್ಯಾನ್ ಚೆಕ್ ದಟ್. 11 ವಿಷಯ ಏನು: ಟೋನ್, ಪಿಚ್, ಇಂಟೋನೇಷನ್, ಸ್ಪೀಚ್, ಮ್ಯೂಸಿಕ್, ವಾಯ್ಸ್ ಕ್ಲಾರಿಟಿ, ಕಂಟೆಂಟ್, ಪ್ರೆಸೆಂಟೇಷನ್, ವೊಕ್ಯಾಬುಲರಿ, ಡೆಪ್ತ್, ಗ್ರಾಮರ್ ಆ್ಯಂಡ್ ಎಕ್ಸ್ಪ್ರೆಷನ್. ಇದೆಲ್ಲ ಏನು ಅಂತ ತಿಳ್ಕೋಬೇಕು ಅಂದರೆ ನನ್ನ ವೀಡಿಯೋಸ್ ನೋಡಿ, ಇಲ್ಲಾಂದರೆ ಒಂದೊಂದಾಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಆಲ್ ದ ಬೆಸ್ಟ್. ನೀವು ಬರೀ ಮಾತಾಡಿದ್ರೆ ಸಾಲದು. ನೋಡಿ, ನೀವು ಇಂಗ್ಲೀಷ್ ಬರುತ್ತೆ ಆದರೂ ನನಗೆ ಜನ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಂತ ಹೇಳಿದ್ರೆ ದಟ್ ಮೀನ್ಸ್ ನಿಮ್ಮ ಬೇಸಿಕ್ಸು ಸ್ಟ್ರಾಂಗ್ ಇಲ್ಲ, ನಿಮ್ಮ ಪ್ರಾಕ್ಟೀಸ್ ಕೋಷನ್ ಕಮ್ಮಿ ಇದೆ. ಸೊ ಪ್ರಾಕ್ಟೀಸ್ ಜಾಸ್ತಿ ಮಾಡಿ. ಆ್ಯಂಡ್ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಗೊತ್ತಾ, ಯು ವಿಲ್ ಬಿ ಏಬಲ್ ಟು ಸಿ ಎಕ್ಸ್ಪೊನೆನ್ಷಿಯಲಿ ಬೆಟರ್ ರಿಸಲ್ಟ್ಸ್. ಅವಾಗ ಏನಾಗುತ್ತೆ, ಜನ ಅಪ್ರಿಷಿಯೇಟ್ ಮಾಡ್ತಾರೆ, ನೀವು ಅದನ್ನು ಯು ವಿಲ್ ಸೇ ವಾವ್ ನಾಟ್ ಬ್ಯಾಡ್ ಅಂತ. ಇಟ್ಸ್ ಅ ಸೈಕಲ್. ಓಕೆ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರೆ ಚೆನ್ನಾಗಿ ಮಾತಾಡ್ತೀರಾ. ಬಿ ವೆರಿ ಕೇರ್ಫುಲ್ ಅಬೌಟ್ ದೀಸ್ 11 ಥಿಂಗ್ಸ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಆಲ್ ದ ವೆರಿ ಬೆಸ್ಟ್. ಹ್ಯಾವ್ ಅ ನೈಸ್ ಟೈಮ್.